ಕೆಎಂಎಫ್ ಎಂಡಿ ವರ್ಗಾವಣೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಜಗದೀಶ್ ವರ್ಗ ಮಾಡಿ ಇಕ್ಕಟ್ಟಿಗೆ ಸಿಲುಕಿದೆಯಾ ಸರ್ಕಾರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕೆಎಂಎಫ್ ಎಂಡಿ ವರ್ಗಾವಣೆಗೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಜಗದೀಶ್ ವರ್ಗ ಮಾಡಿ ಇಕ್ಕಟ್ಟಿಗೆ ಸಿಲುಕಿದೆಯಾ ರಾಜ್ಯ ಸರ್ಕಾರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಇದೀಗ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಸರ್ಕಾರದ ನಿರ್ಧಾರದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿಗಳು ಇವೆ ಎಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡವನ್ನ ಪ್ರಶ್ನಿಸಿದ್ದಾರೆ ಆರ್ ಅಶೋಕ್ ರವರು. ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ರವರು ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಹೊಸ ಉತ್ಪನ್ನಗಳ ಪರಿಚಯವನ್ನ ಮಾಡಲಾಗಿದೆ. ಹೊಸ ಉತ್ಪನ್ನಗಳ ಮಾರುಕಟ್ಟೆಗೆ ಬರದಂತೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಎಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಕಂಪನಿಗಳ ಲಾಬಿಗೆ ಮಣಿದಿದೆಯಾ ಸರ್ಕಾರ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಚಿವ ರಾಜಣ್ಣ ಸ್ಪಷ್ಟನೆಗೆ ಆರ್ ಅಶೋಕ್ ರವರು ಇದೀಗ ಒತ್ತಾಯವನ್ನ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಒತ್ತಾಯವನ್ನ ಮಾಡಿದ್ದಾರೆ. ಕೆಎಂಎಫ್ ಎಂಡಿ ವರ್ಗಾವಣೆಯಲ್ಲಿ ಕಾಣದ ಕೈವಾಡ ಕೆಲಸದ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಆರ್ ಅಶೋಕ್ ರವರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಇಡೀ ಕೆಎಂಎಫ್ನ ಮಾರುಕಟ್ಟೆಯಲ್ಲಿ ಲಾಭದ ಹಳಿಗೆ ತರಲು ಹಗಲು ರಾತ್ರಿ ಶ್ರಮಿಸಿದ್ರು ಎಂಡಿಯವರು. ಇನ್ನು ಜೊತೆಗೆ ಕೆಎಂಎಫ್ ಮಾರುಕಟ್ಟೆಯಲ್ಲಿ ವಿಸ್ತರಿಸಿಕೊಳ್ಳುವ ಹೊತ್ತಲ್ಲೇ ಹೊಸ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರುವ ಮೂಲಕ ಲಾಭದತ್ತ ಮುನ್ನಡೆತಾ ಇತ್ತು. ಹೀಗಿರುವಾಗಲೇ ಕೆಎಂಎಫ್ ವ್ಯವಸ್ಥಾಪಕರ ನಿರ್ದೇಶಕರಾಗಿರುವಂತಹ ಎಂಕೆ ಜಗದೀಶ್ ರವರು ಏಕಾಏಕಿ ವರ್ಗಾವಣೆಯಾಗ್ತಾರೆ. ಇವರ ವರ್ಗಾವಣೆಗೆ ಯಾರು ಕಾರಣ? ರಾಜ್ಯ ಸರ್ಕಾರವೇ ಕಾರಣನ? ಅವರ ವರ್ಗಾವಣೆಗೆ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಎಂದು ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮೂಲಕ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವರ್ಗಾವಣೆ ಮಾಡಿರುವುದು ಭಾರಿ ವಿರೋಧಕ್ಕೆ ಕಾರಣವಾಗಿದೆ. ಇದೀಗ ಜಗದೀಶ್ ಕೆಎಂ ಮಾರುಕಟ್ಟೆ ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದ್ರು. ಐರ್ಲೆಂಡ್, ಸ್ಕಾಟ್ಲೆಂಡ್ ತಂಡಗಳಿಗೆ ಪ್ರಾಯೋಜಕತ್ವ ನೀಡೋದು, ಐಎಸ್ಎಲ್ಎಫ್ನಲ್ಲಿ ಬಿಎಫ್ಸಿ ತಂಡಕ್ಕೆ, ಪ್ರೊ ಕಬಡ್ಡಿ ಲೀಗ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ರಾಯೋಜಕತ್ವವನ್ನ ಕೂಡ ನೀಡಿದ್ರು ಜಗದೀಶ್ ಅವರು. ಇದೀಗ ಏಕಾಏಕಿ ಅವರನ್ನ ವರ್ಗಾವಣೆ ಮಾಡಿರೋದು ಎಲ್ಲೋ ಒಂದ್ ಕಡೆ ಕುತೂಹಲಕ್ಕೆ ಎಡೆಮಾಡಿ ಕೊಡ್ತಾ ಇದೆ. ಯಾಕೆ ಇವರನ್ನ ವರ್ಗಾವಣೆ ಮಾಡಿದ್ರು ಎಂದು ಆರ್ ಅಶೋಕ್ ರವರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. Ashwavega English News. Coming soon. Your channel, your voice, your trust.